ಹನ್ನೆರಡನೇ ಅಧ್ಯಾಯದ 17ನೇ ಶ್ಲೋಕ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ಇದು ಭಕ್ತಿ ಯೋಗ. ಹಾಗಾಗಿ ಯಾವ ರೀತಿಯ ಭಕ್ತ ತನ್ನ ಪ್ರೀತಿಗೆ ಪಾತ್ರನಾಗ್ತಾನೆ ಅನ್ನೋದ್ರ ಮೂಲಕವಾಗಿ ನಿಜವಾದ ಭಕ್ತಿ ಹೇಗಿರಬೇಕು, ಭಕ್ತಿ ಮಾಡುವ ಭಕ್ತರ ಭಾವನೆ ಹೇಗಿರಬೇಕು, ಅವರ ಚರ್ಯೆಗಳು, ಅವರ ಅಂತಃಕರಣ ಹೇಗಿರಬೇಕು ಅನ್ನೋದನ್ನೆಲ್ಲ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಕೃಷ್ಣ. ಯಹ ನ ಹೃಷ್ಯತಿ ನ ದ್ವೇಷ್ಟಿ. ಹೃಷ್ಯತಿ ಅಂದ್ರೆ ಋಷತುಷ್ಟೌ ಅಂತ ಅರ್ಥ. ಅಂದ್ರೆ ಆ, ಯಾವುದು ದೇವರ ಅನುಗ್ರಹ ಸಂಪಾದನೆಗೆ ಉಪಯುಕ್ತವಲ್ಲವೋ, ದೇವರ ಅನುಗ್ರಹ ಸಂಪಾದನೆಗೆ ಉಪಯುಕ್ತವಲ್ಲದ್ದು ಯಾವುದೇ ನಮಗೆ ಬಂದರೂ ಕೂಡ ಅದರ ಬಗ್ಗೆ ಅತಿಯಾದ ಸಂಭ್ರಮ ಪಡಬಾರದು. ದೇವತಾನುಗ್ರಹ ಸಂಪಾದನೆಗೋಸ್ಕರವಾಗಿ ನಮಗೇನಾದ್ರೂ ಸೇರ್ತು, ನಮ್ಗೇನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಂಭ್ರಮ ಪಡಬೇಕೆ ಹೊರತು ಸಾಮಾನ್ಯ ಲೌಕಿಕ ವಿಚಾರಗಳ ಬಗ್ಗೆ ಅತಿಯಾದ ಸಂಭ್ರಮವನ್ನು ಪಡುವಂಥದ್ದು ತಪ್ಪು. ಯೋ ಯಹ ನರುಷ್ಯತಿ, ಹರ್ಷಾಮರ್ಷ ಭಯೋದ್ವೇಗೈ ಅಂತ ಬಂತಲ್ಲ ಹಿಂದೆ, ಮುಕ್ತೋ ಯಸ್ ಸಚಮೇ ಪ್ರಿಯ ಅಂತ ಬಂತು. ಅಂದ್ರೆ ಅಲ್ಲಿ ಹಿಂದೆ ಬಂದದ್ದು ಹರ್ಷಾನರ್ಷ ಭಯ, ಹರ್ಷಾಮರ್ಷ ಭಯೋದ್ವೇಗೈ. ಈ ಅದೊಂಥರ ಅದು ಪಾಸ್ಟ್ ಟೆನ್ಸ್ ಅನ್ನೋದೊಂದು ಒಂದು ಪ್ರತ್ಯಯ ಅಲ್ಲಿ ಬರುತ್ತೆ, ನಿಷ್ಠಾ ಅಂತ ಪ್ರತ್ಯಯ. ಅಂದ್ರೆ ಹಿಂದಿನ ಸಂತೋಷ ಅವುಗಳಿಗೆ ನಾವು ಒಳಗಾಗಬಾರದು ಅನ್ನೋದಷ್ಟು ಮಾತ್ರ ಅಲ್ಲ, ಎಂದೆಂದೂ ಅಷ್ಟೇ. ನಮ್ಮ ಸಾಧನೆಗೆ ಅಂದ್ರೆ ಸಾಧನೆ ಅಂದ್ರೇನು, ದೇವರ ಅನುಗ್ರಹ ಸಂಪಾದನೆ ಮಾಡೋದೇ ಸಾಧನೆ. ಆ ಸಾಧನೆಗೆ ಉಪಯುಕ್ತವಲ್ಲದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂತೋಷ ನಮಗಾಯ್ತು ಅಂತಾದ್ರೂ ಕೂಡ, ಅಂದ್ರೆ ಒಂದರ್ಥದಲ್ಲಿ ಮೋಕ್ಷಕ್ಕೆ ಉಪಯುಕ್ತವಲ್ಲದ, ಮೋಕ್ಷೋಪಯುಕ್ತವಲ್ಲದ, ಮೋಕ್ಷಕ್ಕೆ ಅನುಪಯುಕ್ತವಾದಂತಹ ಏನೇ ಒಂದು ವಸ್ತು, ಯಾವುದೇ ಒಂದು ವ್ಯಕ್ತಿ ನಮಗೆ ಬಂದರೂ ಕೂಡ ನಾವು ಅದರಿಂದ ಸಂಭ್ರಮ ಪಡಬಾರದು, ಅತಿಯಾದ ಸಂಭ್ರಮವನ್ನು ಪಡಬಾರದು. ಯಹ ನ ಹೃಷ್ಯತಿ. ಇನ್ನು ಯಹ ನ ದ್ವೇಷ್ಟಿ. ಯಾವುದೋ ನಮ್ಮನ್ನ ಬಿಟ್ಟು ಹೋಯ್ತು, ಯಾವುದೋ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋದ, ಅದರಿಂದನೂ ಅಷ್ಟೇ, ಅದರಿಂದ ನಮಗೇನು ಸಾಧನೆಗೆ ಅಡ್ಡಿ ಇಲ್ವಲ್ಲ. ಯಾರೋ ನಮ್ಮನ್ನ ಬಿಟ್ಟು ಹೋದ್ರು, ಯಾರ್ದೋ ಸಂಪರ್ಕ ನಮಗೆ ಬಿಟ್ಟು ಹೋಯ್ತು ಅಂತ ಮಾತ್ರಕ್ಕೆ ಸಾಧನೆಗಂತೂ ಅಡ್ಡಿ ಇಲ್ಲ ಅಲ್ಲ. ಹಾಗಾಗಿ ಅದರಿಂದ ಅದಕ್ಕೇನೋ ಯಾರೋ ಕಾರಣ ಆಗ್ಬಿಟ್ರು, ಹಾಗಾಯ್ತು ಈಗ ದ್ವೇಷ ಮಾಡುವಂಥದ್ದು ಅದು ಕೂಡ ತಪ್ಪು. ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ದದ್ದು ನಮ್ಮನ್ನ ಬಿಟ್ಟು ಹೋದ್ರೆ ದುಃಖ ಪಡ್ತೇವೆ, ಅಥವಾ ಬಿಟ್ಟು ಹೋಗ್ಲಿಕ್ಕೆ ಯಾರ ಕಾರಣವೋ ಅವ್ರ ಮೇಲೆ ದ್ವೇಷ ಮಾಡ್ತೇವೆ. ಅದರಿಂದ ನಮಗೆ ಸಾಧನೆಗೆ ಅಡ್ಡಿ ಆಗಿಲ್ವಲ್ಲ, ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಏನು ತೊಂದರೆ ಆಗಿಲ್ಲ ಅಲ್ಲ. ಹಾಗಾಗಿ ಅದರ ಬಗ್ಗೆ ದುಃಖ ಪಡೋದು, ದ್ವೇಷ ಮಾಡುವಂಥದ್ದು ಅದು ಕೂಡ ಬೇಡ. ನ ಶೋಚತಿ ಅದೇ ಅರ್ಥ, ದುಃಖ ಪಡ, ಶುಚ ಶೋಕವನ್ನ ಪಡುವಂಥದ್ದು, ಶೋಕ ಪಡಲೂಬಾರದು. ಇನ್ನು ನ ಕಾಂಕ್ಷತಿ, ಯಾವುದು ಸಾಧನೆಗೆ ಬೇಕಾಗಿಲ್ಲವೋ ಅದರ ಬಗ್ಗೆ ಅಪೇಕ್ಷೆಯನ್ನು ಕೂಡ ಪಡಬಾರದು. ನ ಕಾಂಕ್ಷತಿ, ಯಾವುದು ನಮ್ಮ ದೇವತಾನುಗ್ರಹ ಸಂಪಾದನೆಗೆ ಉಪಯುಕ್ತವಲ್ಲ ಅದು ನಾವ್ಯಾಕೆ ಅಪೇಕ್ಷೆ ಪಡಬೇಕು, ಅದರ ಅಪೇಕ್ಷೆ ಇಟ್ಕೊಳ್ಬಾರದು. ದೇವರ ಕೊಟ್ಟದ್ದು ನಮಗೆ ಪ್ರಸಾದವೇ ಹೊರತಾಗಿ ಲೌಕಿಕ ಪದಾರ್ಥಗಳು, ಲೌಕಿಕ ವ್ಯಕ್ತಿಗಳು, ಲೌಕಿಕ ಬಾಂಧವ್ಯ, ದೇವರು ಕೊಟ್ಟದ್ದು ಅನುಗ್ರಹ, ದೇವರು ಕೊಟ್ಟದ್ದು ಪ್ರಸಾದವೇ ಹೊರತಾಗಿ ಯಾವುದು ಸಾಧನೆಗೆ ಉಪಯುಕ್ತವಲ್ಲವೋ ಅದರ ಬಗ್ಗೆ ಅಪೇಕ್ಷೆಯನ್ನ ಇಟ್ಟುಕೊಳ್ಳಬಾರದು. ಯಾಕಂದ್ರೆ ಆಸೆಯೇ ದುಃಖಕ್ಕೆ ಮೂಲ, ಆಶಾಹಿ ಪರಮಂ ದುಃಖಂ ನೈರಾಶ್ಚರ್ಯಂ ಪರಮಂ ಸುಖಂ ಅಂತ. ಮತ್ತೊಂದು ಏನಂದ್ರೆ, ನಾವು ಅದ್ರ ಬಗ್ಗೆ ಸಂಗಾತ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ, ಯಾವುದ್ರ ಬಗ್ಗೆ ಬಯಕೆ ಇಟ್ಕೊಳ್ತೀವಿ ಅದರಿಂದ ನಮಗೆ ಅನರ್ಥಗಳೇ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಸಾಧನೆಗೆ ಉಪಯುಕ್ತವಲ್ಲದರ ಬಗ್ಗೆ, ಅಲ್ಲದ ವ್ಯಕ್ತಿಗಳ ಬಗ್ಗೆ ಅಪೇಕ್ಷೆಯನ್ನ ಇಟ್ಟುಕೊಳ್ಳಬಾರದು. ನಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಕೆಲವೊಮ್ಮೆ ಶುಭ, ಕೆಲವೊಮ್ಮೆ ಅಶುಭ, ಒಳ್ಳೆಯದೂ ಆಗತ್ತೆ, ಕೆಟ್ಟದ್ದೂ ಆಗತ್ತೆ, ಲಾಭವೂ ಆಗತ್ತೆ, ನಷ್ಟವೂ ಆಗತ್ತೆ, ಬೇಕಾದದ್ದು ಬರುತ್ತೆ, ಬೇಡದಿದ್ದದ್ದು ಬರುತ್ತೆ, ಬೇಕಾದದ್ದು ಬಿಟ್ಟು ಹೋಗುತ್ತೆ, ಬೇಡದಿದ್ದದ್ದು ನಮ್ಮಲ್ಲಿ ಉಳಿದು ಬಿಡತ್ತೆ. ಈ ತರದೆಲ್ಲ ಜೀವನದಲ್ಲಿ ಆಗ್ತಾ ಇರತ್ತೆ. ಅದು ಯಾವುದ್ರ ಬಗ್ಗೆಯೂ ಕೂಡ ವಿಚಲಿತರಾಗದ ಒಂದು ಮನಸ್ಥಿತಿ ಬೇಕು. ಮನಸ್ಸು ತುಂಬಾ ಗಟ್ಟಿಯಾಗಿರಬೇಕು. ಮನಸ್ಸು ಅತ್ಯಂತ ದುರ್ಬಲವಾಗಬಾರದು, ಅತ್ಯಂತ ಚಂಚಲವಾಗಬಾರದು. ಶುಭಾಶುಭ ಪರಿತ್ಯಾಗಿ, ಏನೋ ಸ್ವಲ್ಪ ನಮಗೆ ಬೇಕಾದದ್ದು ಸಿಕ್ತು ಅಂದ ಕೂಡಲೇ ಹಿರಿಹಿಕ್ಕುವಂಥದ್ದು,
ನನ್ನನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ಅನ್ನೋ ಒಂದು ದುರಹಂಕಾರವನ್ನು ತೋರಿಸುವಂಥದ್ದು. ಯಾವುದೋ ಒಂದು ನನಗೆ ಬಯಸಿದ್ ನನಗೆ ಸಿಕ್ಕಿಲ್ಲ ಅಂದ ಕೂಡಲೇ ಪೂರ್ತಿ ದುಃಖದಲ್ಲಿ ಕುಸಿದು ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥದ್ದು. ಇದೆಲ್ಲವೂ ಕೂಡ ತಪ್ಪು. ಶುಭಾಶುಭ ಪರಿತ್ಯಾಗಿ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿರಬೇಕಾದದ್ದು ಯಾವುದು? ಭಕ್ತಿ. ಭಗವಂತನ ಬಗ್ಗೆ ಭಕ್ತಿ. ಹೀಗೆ ಬೇಡದದ್ದನ್ನೆಲ್ಲ ಬಿಡಬೇಕು ಒಂದ್ ಕಡೆ ಆದ್ರೆ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾದದ್ದು ಯಾವುದು ಅಂದ್ರೆ ಭಗವಂತನಲ್ಲಿ ಭಕ್ತಿ. ಆ ಭಕ್ತಿಯನ್ನ ಅಳವಡಿಸಿಕೊಂಡು ಯಾರು ಭಕ್ತಿ ಮಾರ್ಗದಲ್ಲಿರುತ್ತಾರೋ ಸಹ ಮೇ ಪ್ರಿಯ, ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ನನಗೆ ಅವನು ಅತ್ಯಂತ ಪ್ರೀತಿ ಪಾತ್ರನಾದವನು. ಭಕ್ತ ಸಮೇ ಪ್ರಿಯ, ಅವನೇ ನನ್ನ ಭಕ್ತ, ಅವನೇ ನನಗೆ ಪ್ರೀತಿ ಪಾತ್ರ. ಯಾರು ಪ್ರೀತಿ ಪಾತ್ರನೋ ಅವನೇ ಭಕ್ತ, ಯಾರು ಭಕ್ತನೋ ಅವನೇ ಪ್ರೀತಿ ಪಾತ್ರ. ಅಲ್ಲಿಗೆ ನಾವು ಭಗವಂತನ ಭಕ್ತರಾಗಬೇಕು, ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅಂತಾದ್ರೆ ಈ ರೀತಿಯಾಗಿರ್ತಕ್ಕಂಥ ಸಕಲ ಗುಣಗಳನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ನೋಡಿ, ಎಲ್ಲ ಆ 13ನೇ ಶ್ಲೋಕದಿಂದಲೂ ಅನೇಕ ಗುಣಗಳನ್ನ ಭಗವಂತ ಹೇಳ್ತಾ ಇದ್ದಾನೆ. ನಾವು ಒಂದೊಂದನ್ನು ಒಮ್ಮೆ ಆತ್ಮವಿಮರ್ಶೆ ಮಾಡಿಕೊಂಡು ನಮ್ಮಲ್ಲಿ ಈ ಕೆಟ್ಟ ಸ್ವಭಾವ ಇದೆಯಾ ಬಿಡೋಣ, ನಮ್ಮಲ್ಲಿ ಈ ಒಳ್ಳೆಯ ಸ್ವಭಾವಗಳಿಲ್ವಾ ಅಳವಡಿಸಿಕೊಳ್ಳೋಣ ಅಂತ ಒಮ್ಮೆ ನಮ್ಮನ್ನು ನಾವು ನೋಡಿಕೊಂಡು ಬಿಡೋದು ಪಡೆದುಕೊಳ್ಳೋದು ಮಾಡ್ತಾ ಹೋದ್ರೆ ಎಷ್ಟೋ ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳಿತೀವಿ, ಸಾಧನಾ ಮಾರ್ಗದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗ್ತೇವೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಯಾವ ವ್ಯಕ್ತಿಯು ನ ಹೃಷ್ಯತಿ, ಮೋಕ್ಷೋಪಯುಕ್ತವಲ್ಲದ ಅಥವಾ ದೇವತಾನುಗ್ರಹ ಸಂಪಾದನೆಗೆ ಉಪಯುಕ್ತವಲ್ಲದ ವಸ್ತುವು ಅಥವಾ ವ್ಯಕ್ತಿಯು ಪ್ರಾಪ್ತವಾದಾಗ ಸಂಭ್ರಮಿಸದವನು. ನ ದ್ವೇಷ್ಟಿ, ಮೋಕ್ಷೋಪಯುಕ್ತವಲ್ಲದ ವಸ್ತುವು ನಮ್ಮಿಂದ ದೂರವಾದಾಗ ದ್ವೇಷಿಸದವನು. ನ ದ್ವೇಷ್ಟಿ ನ ಶೋಚತಿ, ಮೋಕ್ಷೋಪಯೋಗಿ ಅಲ್ಲದಂತಹ ವಸ್ತುವು ನಮ್ಮನ್ನು ಬಿಟ್ಟು ಹೋದಾಗ ದುಃಖಿಸದವನು. ನ ಶೋಚತಿ ನ ಕಾಂಕ್ಷತಿ, ಮೋಕ್ಷೋಪಯುಕ್ತವಲ್ಲದಂತಹ ವಸ್ತು ಅದು ನಮ್ಮನ್ನು ಸೇರ್ಕೊಳ್ತಾ ಅಂತಾದಾಗ ಅಥವಾ ನಮ್ಮ ಹತ್ರ ಎಲ್ಲ ದೂರದಲ್ಲಿದೆ ಅಂತ ಆದಾಗ ಅದ್ರ ಬಗ್ಗೆ ಅಪೇಕ್ಷೆ ಪಡಬಾರದು. ಯಾವುದು ದೇವತಾನುಗ್ರಹಕ್ಕೆ ನಮಗೆ ಬೇಕು, ದೇವತಾನುಗ್ರಹ ಸಂಪಾದನೆಗೋಸ್ಕರ ನಮಗೇನು ಬೇಕೋ ಅದ್ರ ಬಗ್ಗೆ ಮಾತ್ರ ಅಪೇಕ್ಷೆ ಇರಬೇಕು ಹೊರತು ಅದನ್ನ ಬಿಟ್ಟು ಬೇರೆ ಇದರ ಬಗ್ಗೆ ಅಪೇಕ್ಷೆ ಎಂಬುದು ಇರಬಾರದು. ನ ಶೋಚತಿ ನ ಕಾಂಕ್ಷತಿ, ಶುಭಾಶುಭ ಪರಿತ್ಯಾಗಿ. ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ ಯಾವುದ್ರ ಬಗ್ಗೆಯೂ ಕೂಡ ವಿಚಲಿತರಾಗದಂತ ಒಂದು ಮನಸ್ಥಿತಿಯನ್ನ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಯು ಮತ್ತು ಭಕ್ತಿಮಾನ್, ಭಕ್ತಿಯನ್ನು ತನ್ನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯು ಅವನೇ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು, ಅವನೇ ನನಗೆ ಅತ್ಯಂತ ಪ್ರಿಯ, ಅವನೇ ನನ್ನ ಭಕ್ತ ಅನ್ನುವಂಥದ್ದು ಅಭಿಪ್ರಾಯ. ಯೋ ನ ರುಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ಸ ಮೇ ಪ್ರಿಯ. ಹೀಗೆ ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರ. ಶ್ರೀಕೃಷ್ಣಾರ್ಪಣಮಸ್ತು.